ನಮಸ್ಕಾರಗಳು. ನಾನು ಅಶೋಕ್ ವಾಡ್ಕರ್, ನಿವೃತ್ತ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಮಹಾವಿದ್ಯಾಲಯ ಯಾದಗಿರಿ. ನಾನು ಸ್ಥಳೀಯವಾಗಿ ಯಾದಗಿರಿ ನಿವಾಸಿಯಾಗಿದ್ದೇನೆ. ನನ್ನ ಎಡಗಣ್ಣಿನ ದೃಷ್ಟಿ ದೋಷದಿಂದಾಗಿ ಕ್ಲಿಯರ್ ಆಗಿ ಕಾಣ್ತಾ ಇರಲಿಲ್ಲ. ನಾನು ಮೀನಾಕ್ಷಿ ಹಾಸ್ಪಿಟ್ಲಿಗೆ ಬಂದೆ. ಬಂದಮೇಲೆ ಇಲ್ಲಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಈಗೆಲ್ಲ ನನ್ನ ಎಡಗಣ್ಣು ಬ್ರೈಟಾಗಿ ಕಾಣ್ತಾ ಇದೆ. ಇಲ್ಲಿ ಮೀನಾಕ್ಷಿ ಹಾಸ್ಪಿಟ್ಲಲ್ಲಿ ಅತ್ಯಾಧುನಿಕ ವಿದ್ಯುತ್ ಅತ್ಯಾಧುನಿಕ ಮಷಿನ್ಗಳಿದ್ದಾವೆ. ಆಮೇಲೆ ಆಧುನಿಕ ಮಷಿನ್ಗಳಿದ್ದಾವೆ. ಆಮೇಲೆ ಆಧುನಿಕ ಟೆಕ್ನಿಕ್ ಇದೆ. ಆಮೇಲೆ ಮೂಲಭೂತ ಸೌಕರ್ಯಗಳು ಭಾಳಷ್ಟು ಇದ್ದಾವೆ. ಆಮೇಲೆ ಇಲ್ಲಿ ಸ್ಟೇಷನ್ ಏರಿಯಾದಲ್ಲಿ ಇದ್ದರೂ ಕೂಡ ಬಸ್ ಕನ್ವೆಂಟು, ಟ್ರೈನ್ ಕನ್ವೆಂಟು ಎಲ್ಲ ಇದೆ. ಸೊ ಇಲ್ಲಿ ಸಿಬ್ಬಂದಿಗಳು ಆತ್ಮೀಯತೆಯಿಂದ ನೋಡ್ಕೊಳ್ತಾರೆ. ಡಾಕ್ಟ್ರವರು, ನರ್ಸ್ ಅವರು, ಸಿಬ್ಬಂದಿಗಳೆಲ್ಲರೂ ಆತ್ಮೀಯತೆಯಾಗಿ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇಲ್ಲಿ ಇದೆ ಈ ಹಾಸ್ಪಿಟ್ಲಲ್ಲಿ. ಆಮೇಲೆ ನನಗನ್ನಿಸ್ತದೆ ಯಾದಗಿರಿ ಸಿಟಿನಲ್ಲಿ ಈ ಒಂದು ಹಾಸ್ಪಿಟ್ಲ್ ಬಿಟ್ಟು ಮತ್ತೊಂದು ಬೇರೆ ಯಾವುದೂ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಇದ್ದರೂ ಕೂಡ ಈ ಮಟ್ಟದಲ್ಲಿ ಆಧುನಿಕ ಸಲಕರಣೆ, ಆಧುನಿಕ ಉಪಕರಣಗಳ ಜೊತೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು, ಆಮೇಲೆ ಗ್ಯಾರಂಟಿ ಕಣ್ಣಿನ ದೃಷ್ಟಿ ಬಗ್ಗೆ ಗ್ಯಾರಂಟಿ ಕೊಡ್ತಕ್ಕಂಥ ಹಾಸ್ಪಿಟ್ಲ್ ನಾನು ನೋಡಿಲ್ಲ ಅಂತ ಅನಿಸ್ತದೆ. ಆದ್ದರಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಹೆಚ್ಚೆಚ್ಚು ಈ ಹಾಸ್ಪಿಟ್ಲ್ ಹೆಚ್ಚೆಚ್ಚು ಜನರಿಗೆ ಸೇವೆ ನೀಡಲಿ, ಉನ್ನತೀಕರಣವಾಗಲಿ, ಉತ್ತರೋತ್ತರವಾಗಿ ಬೆಳೆಯಲಿ. ಆಮೇಲೆ ಯಾದಗಿರಿ ಜಿಲ್ಲೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಈ ಹಾಸ್ಪಿಟ್ಲ್ ಪ್ರಸಿದ್ಧಿಯಾಗಿ ಪಡೀಲಿ ಅಂತೇಳಿ ನಾನು ಆಶಿಸ್ತೇನೆ. ನಮಸ್ಕಾರ.